ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬಸಮ್ಮ ಕಟ್ಟಿಮನಿ, ತಾವರ್ಗೆರೆ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಹುಟ್ಟುವುದು ಒಂದೇ ಸಾರಿ, ಸಾಯುವುದು ಒಂದು ಸಾರಿ, ಸಾಧನೆಗೆ ಸಾವಿರಾರು ದಾರಿ ಎಂದು ತೋರಿಸಿಕೊಟ್ಟಂತಹ ಸ್ಪಾರ್ಕ್ ಅಕಾಡೆಮಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ. ನನಗೆ ನಿರೂಪಣೆ ಎಂದರೆ ಮೊದಲು ಭಯ ಇರ್ತಿತ್ತು. ಕಳೆದ ವರ್ಷ ನಿರೂಪಣೆಗೆ ತಯಾರಿ ನಡೆಸ್ಕೊಂಡು ಆದಮೇಲೆ ಬೇರೆದವರು ನಾವು ಮಾಡ್ತೀವಿ ನಿರೂಪಣೆ ಅಂತ ಹೇಳಿದಾಗ ನಾನು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ. ಈ ವರ್ಷ ನಾನು ನಿರೂಪಣೆಗೆ ಭಾಳ ಸ್ಫೂರ್ತಿದಾಯಕವಾಗಿ ನನಗೆ ಈ ಒಂದು ಅಕಾಡೆಮಿ ಮಾತುಗಳು, ಆ ಸ್ಫೂರ್ತಿಯ ಮಾತುಗಳು ನನಗೆ ಭಯವನ್ನು ಎಲ್ಲ ಹೋಗುವಂತೆ ಮಾಡಿತು, ಭಯ ಇರಲಾರ್ದಂತೆ ಮಾಡಿತು. ನಾನು ರೆಡಿ ಆದೆ. ಆದರೆ ಈ ಸಮಯದಲ್ಲಿಯೂ ಸಹಿತ ನಮ್ಮ ಸ್ಟೂಡೆಂಟ್ಸ್ ನಾವು ಮಾಡ್ತೀವ್ರಿ ಟೀಚರ ಅಂತ ಬಂದು ಹೇಳಿದಾಗ ನಾನು ಈಸಿಯಾಗಿ ಮಕ್ಕಳು ಮಾಡಿದ್ರು, ನನ್ನ ಸ್ವಾರ್ಥ ಮುಖ್ಯ ಅಲ್ಲ, ಮಕ್ಕಳು ಮಾಡಲಿ ಬಿಡು ಅಂಥೇಳಿ ಮಕ್ಕಳಿಗೆ ನಿರೂಪಣೆಯ ತಯಾರಿಯನ್ನು ಮಾಡಿಕೊಟ್ಟೆ, ಸ್ಕ್ರಿಪ್ಟನ್ನು ಬರೆದುಕೊಟ್ಟೆ. ನಿರೂಪಣೆ ಕೂಡ ಮಕ್ಕಳು ಮಾಡಿದರು. ನೋಡಿದವರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಈಗ ನಾನು ನಿರೂಪಣೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡೋ ರೀತಿ ಈಗ ನಾನು ರೆಡಿ ಆದೆ. ನಂತರ ನಾನು ನಿರೂಪಣೆ ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಬಂದಿದೆ. ಈ ಒಂದು ಯಾಂಕರ್ಸ್ ಬ್ರ್ಯಾಂಡ್ ಬಿಲ್ಡಿಂಗ್ನ BB2ನ ಕಲಿಕಾ ವಿದ್ಯಾರ್ಥಿ ನಾನು. ಈಗ ನಾವು ನಿರೂಪಣೆಗಾಗಿ ಈ ತರಬೇತಿಗೆ ಸೇರಿಕೊಂಡಿದ್ದು ನಿಜ. ಆದರೆ ನಾವು ಬರೀ ನಿರೂಪಣೆ ಅಷ್ಟೇ ಇಲ್ಲಿ ಕಲಿತಾ ಇಲ್ಲ, ಅನೇಕ ವಿಷಯಗಳನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಏನಪ್ಪ ಅಂತಂತಂದರೆ, ನಾವು ತಂತ್ರಜ್ಞಾನದ ಬಳಕೆ ನಮಗೆ ಗೊತ್ತಿರಲಿಲ್ಲ. ತಂತ್ರಜ್ಞಾನದ ಬಳಕೆ ಯಾವ ರೀತಿಯ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನು ಸವಿವರವಾಗಿ ಹೇಳಿಕೊಟ್ಟಿದ್ದೀರಿ. ನಂತರ ಈ ನ್ಯಾನೋಕಥೆಗಳ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ನ್ಯಾನೋಕಥೆಗಳ ಬಗ್ಗೆನೂ ಸಹಿತ ನಮ್ಗೆ ಹೇಳ್ಕೊಟ್ಟಿದ್ದೀರಿ. ಈ ನ್ಯಾನೋಕಥೆಗಳು ಈ ಸತೀಶ್ ಸರ್ ಬಾಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಅವ್ರಂಕರು ಭಾಳ ಇಷ್ಟ ನಮಗೆ. ಪ್ರತಿಯೊಂದು ಕತೆ ಚಿಕ್ಕದಾದರೂ ಸಹಿತ ಅರ್ಥಪೂರ್ಣವಾಗಿ ಸಡನ್ನಾಗಿ ಕತೆ ಹೇಳುವ ರೀತಿ ಇದೆಯಲ್ಲ, ಅದು ಆ ರೀತಿ ನಾವು ಯಾವಾಗ ಕಲಿತೀವಿ, ನಾವು ಕಲಿಬೇಕು ಅನ್ನೋ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ, ಒಟ್ಟಿನಲ್ಲಿ ಆಸಕ್ತಿದಾಯಕವಾಗಿ ನಾವು ಮುನ್ನುಗ್ತಾ ಇದ್ದೀವಿ. ನಮಗೆ ಮಹೇಶ್ ಪಿ ಸರ್ ಬಗ್ಗೆ ಹೇಳ್ಬೇಕಂತಂದರೆ, ಅವರು ನಾವು ಫಸ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆದಾಗ ಇನ್ನು ಪರಿಚಯ ಮಾಡಿಕೊಟ್ಟವರು ನಮ್ಮ ಫ್ರೆಂಡ್ ಆದಂತಹ ನೀಲಗಂಗಮ್ಮ ಹಿರೇಮಠರವರು. ಆ ತರಬೇತಿ ಫ್ರೀ 8 ದಿನ ತರಬೇತಿ ಇದ್ದಾಗ ನಾವು ಸೇರಿಕೊಂಡ್ವಿ. ಬಟ್ ನಾನು ಒಂದೇ ಒಂದು ದಿನ ಜಾಯಿನ್ ಆದೆ. ಅವತ್ತಿನ ತರಬೇತಿ ಮಹೇಶ್ ಪಿ ಸರ್ದವ್ರದ್ದು ಇತ್ತು. ಅವ್ರ ತರಬೇತಿಯನ್ನು ನಾನು ನೋಡಿದಾಗ ಅವ್ರ ಮಾತುಗಳು ನಮ್ಗೆ ಯಾವ ರೀತಿ ಸ್ಫೂರ್ತಿದಾಯಕವಾಗಿದ್ವು ಅಂತಂತಂದರೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಎನ್ನುವ ವಿವೇಕಾನಂದರ ವಾಣಿ ನಮ್ಗೆ ಆ ವಾಣಿ ನೆನಪಾಗ್ತಿತ್ತು. ಆ ರೀತಿ ಹೇಳಿದರು. ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ಕೊಳ್ಬಾರ್ದು, ಈ ಒಂದು ತರಬೇತಿಯನ್ನು ಪಡಿಬೇಕು ಅಂತ ಅಂದ್ಕೊಂಡು ನಾನು ಮನಸೋ ಇಚ್ಛೆಯಿಂದ ನಾನು ಇನ್ನೂ ಕಲಿಬೇಕಾದದ್ದು ಭಾಳಷ್ಟು ಇದೆ ಅಂತ ತಿಳ್ಕೊಂಡು ನಾನು ಈ ತರಬೇತಿಯನ್ನು ಸೇರಿದೆ. ನಾನು ಹಲವಾರು ವಿಷಯ ಈ ಕಡಿಮೆ ಸಮಯದಲ್ಲಿನೇ ಇಷ್ಟೊಂದು ವಿಷಯಗಳು ನಾನು ತಿಳ್ಕೊಂಡಿದ್ದೀನಿ, ಕಲಿತಾ ಇದ್ದೀನಿ. ಮುಂದಾದ್ರೂ ನಾನು ಇನ್ನೂ ಭಾಳಷ್ಟು ವಿಷಯನ ನಾನು ಕಲಿತೀನಿ ಅನ್ನೋ ಭರವಸೆ, ನಾನು ಉತ್ತಮ ನಿರೂಪಕಿ ಆಗಬಲ್ಲೆ ಎನ್ನುವ ಆತ್ಮವಿಶ್ವಾಸ ನನ್ನಲ್ಲಿ ಹೆಚ್ಚಾಗಿದೆ. ಈ ಮೂಲಕ ನಾನು ಮತ್ತೊಮ್ಮೆ ಈ ಸ್ಪಾರ್ಕ್ ಅಕಾಡೆಮಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.